ಕುಮಾರ್ ಅವರೇ, ಈಗ ನಮಗೆ ಕಳೆದ 3 ವರ್ಷದಿಂದ ಗೃಹ ಸಚಿವರು ಹೇಳ್ತಾ ಇದ್ರು PSI ನೇಮಕಾತಿ ಇದೆ, PSI ನೇಮಕಾತಿ ಇದೆ ಅಂತ. ಆದ್ರೆ ಇತ್ತೀಚೆಗೆ ನಮಗೆ ತಿಳಿದು ಬಂದ ಮಾಹಿತಿ ಏನಂತ ಹೇಳಿದ್ರೆ PSI ನೇಮಕಾತಿ ಲೇಟ್ ಆಗುತ್ತೆ, ತಡವಾಗುತ್ತೆ ಅಂತ. ಯಾವ್ದೇ ರೀತಿ ಸ್ಪಷ್ಟತೆ ಇಲ್ಲ PSI ನೇಮಕಾತಿ ಬಗ್ಗೆ. ಆದ್ರೆ ಕಳೆದ ವರ್ಷ ಹಲವು ವರ್ಷಗಳಿಂದ ESI ನೇಮಕಾತಿ ಆಗುತ್ತೆ, ESI ನೇಮಕಾತಿ ಆಗಿದ್ದು ಲಾಸ್ಟ್ 2017 ಅಲ್ಲಿ. ಇಲ್ಲಿ ಗಂಟೆ ಯಾವುದೇ ರೀತಿ ESI ನೇಮಕಾತಿ ಆಗಿಲ್ಲ. ಆದ್ರೆ ನಮಗೆ ನಮ್ಮ ಹತ್ರ ಇದ್ದಿದ್ದ ಡಾಟಾ ಪ್ರಕಾರ 265 ಹುದ್ದೆಗಳಿಗೆ ನೇಮಕಾತಿ ಮಾಡ್ತೀವಿ ಅಂತ ನಮಗಿತ್ತು, ಅಧಿವೇಶನದಿಂದ ಬಂದಿರೋ ಮಾಹಿತಿ ಅದು. ಆದ್ರೆ ಇತ್ತೀಚೆಗೆ ಇವತ್ತು ನಮ್ ಗೆಳೆಯರು RTI ಹಾಕಿದ್ದಾರೆ, ಇವತ್ತಿರೋದು 59 ಪೋಸ್ಟ್ ಮಾತ್ರ. ಈಗ ಹಿಂಗಾದ್ರೆ ಹೆಂಗೆ ವಿದ್ಯಾರ್ಥಿಗಳಿಗೆ? ಈಗ ಹೆಂಗ್ ಓದ್ಬೇಕು ನಾವು? ಸ್ವಲ್ಪ ನಿಮ್ ಪ್ರಕಾರ ನಿಮ್ಮಲ್ಲಿರೋ ಮಾಹಿತಿನ ಸ್ವಲ್ಪ ತಿಳಿಸ್ಕೊಡಿ. ನೋಡಿ, ಸರ್ಕಾರ ಕಳೆದ ಒಂದು 2-3 ವರ್ಷಗಳಿಂದ ನೇಮಕಾತಿ ವಿಷಯದಲ್ಲಿ ತುಂಬಾ ನಿಧಾನಗತಿಯ ಧೋರಣೆಯನ್ನು ತೋರಿಸಿದೆ. ಕಾರಣ ಇಷ್ಟೇ, ಒಳ ಮೀಸಲಾತಿ ಆಗಿರ್ಬೋದು, ರೋಸ್ಟರ್ ಪ್ರಕ್ರಿಯೆ ಅದು ಇದೆಲ್ಲ ಸಮಸ್ಯೆ ಇತ್ತು. ಈಗ ಅದೆಲ್ಲವೂ ಮುಗಿದಿದೆ, ಒಳ ಮೀಸಲಾತಿ ಆಗಿದೆ. ನಿನ್ನೆಷ್ಟೇ 400 ರೋಸ್ಟರ್ ಪಾಯಿಂಟ್ ಕೂಡ ರೆಡಿ ಮಾಡಿದ್ದಾರೆ. ಬಟ್ ಸರ್ಕಾರದ ಕೆಲವೊಂದಿಷ್ಟು ಅಧಿಕಾರಿಗಳು, ಸಚಿವರು ಏನ್ ಮಾಡ್ತಾ ಇದ್ದಾರೆ, ವಿದ್ಯಾರ್ಥಿಗಳಿಗೆ ಪ್ರತಿ ಬಾರಿ ಕೂಡ ನೇಮಕಾತಿ ಸಂದರ್ಭದಲ್ಲಿ ಕರೆಕ್ಟ್ ಆಗಿ ಪೋಸ್ಟ್ ಗಳ ಸಂಖ್ಯೆಗಳನ್ನ ಹೇಳಲ್ಲ. ಅಂದ್ರೆ ಶಿಕ್ಷಣ ಸಚಿವರು ಕೂಡ ಅಷ್ಟೇ, ಒಂದೊಂದ್ಸಲ 14,000 ಅಂತಾರೆ, ಒಂದ್ಸಲ 18,000 ಅಂತಾರೆ, ಒಂದ್ಸಲ 20,000 ಈ ತರ ಹೇಳ್ತಾ ಇರ್ತಾರೆ. ಹಂಗೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಏನಾಗಿದೆ ಅಂತಂದ್ರೆ, ನಮ್ಗೆ ಪ್ರತಿ ಬಾರಿ ಮಾಹಿತಿ ಕೊಡುವಾಗ ಏನ್ ಮಾಡ್ತಾ ಇದ್ರು, ಎಲ್ಲ ಒಂದು ಬೇರೆ ಬೇರೆ ಈ ಪತ್ರಿಕಾ ಪ್ರಕಟಣೆ ಆಗಿರ್ಬೋದು, ಈ ಹಿಂದಿನ ನೇಮಕಾತಿ ವಿಷಯ 265 ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳ ನೇಮಕಾತಿ ಆಗುತ್ತೆ ಅಂತ ಹೇಳ್ತಾ ಇದ್ರು. ಬಟ್ ಈಗ ನಮ್ಮ ಸಹೋದರರೊಬ್ರು RTI ಹಾಕೊಂಡಿದ್ರು, ರೈಟ್ ಟು ಇನ್ಫಾರ್ಮೇಶನ್, ಇದು ಅಬಕಾರಿ ಇಲಾಖೆಗೆ ಕಳಿಸಿದ್ರು ಮಾಹಿತಿ, ಹೇಳಿದ್ರು ಅಂದ್ರೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು ಎಷ್ಟು ಭರ್ತಿ ಆಗುತ್ತೆ ಅಂತ. ನೋಡಿ, ಇಲ್ಲಿ ಸ್ಟೇಷನ್ ವೈಸ್ ಅಂದ್ರೆ ಕಂಪ್ಲೀಟ್ ಆಗಿ ಯಾವ ಸ್ಟೇಷನ್ಗೆ ಎಷ್ಟೆಷ್ಟು ಪೋಸ್ಟ್ ಇದೆ, ವೆಕೆಟ್ ಗುಲ್ಬರ್ಗಲ್ಲಿ ಎಷ್ಟಿದೆ, 4 ಪೋಸ್ಟ್ ಇದೆ, ಕೊಡಗಲ್ಲಿ ಎಷ್ಟಿದೆ, 2 ಇದೆ, ಕೋಲಾರದಲ್ಲಿ 2 ಇದೆ, ಮೈಸೂರಲ್ಲಿ 1, ರಾಯಚೂರಲ್ಲಿ 3, ರಾಮನಗರ, ಈ ರೀತಿ ಸ್ಟೇಷನ್ ವೈಸ್ ಕೇವಲ ಇನ್ನು 59 ಖಾಲಿ ಹುದ್ದೆಗಳು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಅಷ್ಟೇ ಇದೆ ಅಂತೇಳಿ RTI ಮಾಹಿತಿ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ನಮ್ಗೆ ಯಾವ ರೀತಿ ಆಗ್ತಾ ಇದೆ ವಿದ್ಯಾರ್ಥಿಗಳ ಗೊಂದಲ ಅಂದ್ರೆ, ಇಲ್ಲಿ RTI ಈ ತರ ಮಾಹಿತಿ ಸಿಗುತ್ತೆ, ಬಟ್ ಸಚಿವರು ಅಲ್ಲಿ ಅಧಿಕಾರಿಗಳು ಹೇಳೋದೇ ಮಾಹಿತಿ ಬೇರೆ. ಹಂಗಾಗಿ RTI ಮಾಹಿತಿಯಲ್ಲಿ ನಾವು ನೋಡಿದಾಗ ಇಲ್ಲಿ ಸರ್ಕಾರ ಎಲ್ಲೋ ಒಂದ್ ರೀತಿ ನಮ್ಗೆ ಸುಳ್ಳು ಹೇಳಿ ಆಸ್ಪಿರೆಂಟ್ಸ್ ಗಳಿಗೆ ಯಾಮಾರಿಸ್ತಾ ಇದೆ ಅಂತ ಅನಿಸ್ತಾ ಇದೆ. ಇನ್ನೊಂದು, ಈಗ ಈ ಒಂದು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಯಾರು ಓದ್ತಾ ಇದ್ರು ಅಂದ್ರೆ, PSI ಕೆಲವರಿಗೆ ಹೈಟ್ ಕಮ್ಮಿ ಇರ್ತಾ ಇತ್ತು, PSI ಓದೋರಿಗೆ, ಅಥವಾ PSI ಇದು ಸ್ಟ್ರೆಸ್ಫುಲ್ ಜಾಬ್ ಬೇಡ, ಸ್ವಲ್ಪ ಕಷ್ಟ ಇದೆ, ಅಥವಾ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಮಾಡ್ಕೊಂಡು ಕೆಲವರು ಡ್ರೀಮ್ ಜಾಬ್ ಇದೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಅಂದ್ರೆ, ಕಳೆದ 7 ವರ್ಷದಿಂದ ನೇಮಕಾತಿ ಆಗಿಲ್ಲ, ಹಲವಾರು ಸಾವಿರಾರು ಅಭ್ಯರ್ಥಿಗಳು ಇದಕ್ಕೆ ಓದ್ತಾ ಇದ್ದಾರೆ. ಬಟ್ ಸದ್ಯಕ್ಕೆ ಸರ್ಕಾರ ಈ ರೀತಿಯಾದಂತ ಒಂದು ಸುಳ್ಳುಗಳನ್ನ ಹೇಳ್ತಾ ಇರೋದು ನೋಡಿದ್ರೆ, ಇವ್ರು ನೇಮಕಾತಿ ಮಾಡ್ತಾರೋ ಇಲ್ವೋ ಅನ್ನೋಂಥದ್ದು ಒಂದು ಅನುಮಾನ ಹುಡ್ತಾ ಇದೆ. ಅಂಡ್ PSI ಇದು ಕೂಡ ಅಷ್ಟೇ, ಗೃಹ ಸಚಿವರು ಹೇಳ್ತಾರೆ 600 ಹುದ್ದೆಗಳನ್ನ ನಾವು ರೆಡಿ ಮಾಡಿದೀವಿ ಅಂತ. ಬಟ್ 600 ಹುದ್ದೆಗಳಲ್ಲಿ ನೇಮಕಾತಿ ಹೋಗಕ್ಕೆ ಹೋದ್ರೆ ಹೇಳುವಂತದ್ದು ಅಷ್ಟಿನ್ನೂ ಪ್ರಸ್ತಾವನೆನೇ ಬಂದಿಲ್ಲ ಅಂತ. ಒಟ್ಟಾರೆಯಾಗಿ ನೇಮಕಾತಿ ಬಗ್ಗೆ ಈ ರೀತಿ ಗೊಂದಲಗಳಿರೋದ್ರಿಂದ ನಾವು ಸೋಮವಾರ ಸಾಧ್ಯ ಆದ್ರೆ DPR ಗೆ ಹೋಗಿ ಮತ್ತು ಸಂಬಂಧಪಟ್ಟ ಅಬಕಾರಿ ಇಲಾಖೆಗೆ ಹೋಗಿ ಈ ಬಗ್ಗೆ ಏನಿದೆ ಕ್ಲಾರಿಟಿ, ಅಂದ್ರೆ ಈ RTI ಕೊಟ್ಟಿರೋ ಮಾಹಿತಿ ಇದು ಸರ್ಕಾರ ಪ್ರತಿ ಬಾರಿ ಕೊಡ್ತಾ ಇರುವಂತ, ಅಂದ್ರೆ ಮಾಧ್ಯಮಗಳಲ್ಲಿ ಅಥವಾ ಈ ಹಿಂದೆ ಆರ್ಥಿಕ ಇಲಾಖೆ ಅನುಮೋದನೆ ಪಟ್ಟಿಯಲ್ಲಿ ಕೊಟ್ಟಿತ್ತಲ್ಲ, ಸೊ ಅದಕ್ಕೆ ಏನು ಕನ್ಫ್ಯೂಸ್ ಆಗಿದೆ, ಅದು ನಿಜವಾಗ್ಲೂ ಅಧಿಕೃತವಾದ ಮಾಹಿತಿ ಏನು ಅನ್ನುವಂಥದ್ದನ್ನು ನಾವು ತಿಳಿಸ್ತೀವಿ. ಹಾಗೆ ಇನ್ನೊಂದು ವಿಷಯ ಅಂತಂದ್ರೆ, ಇಲ್ಲಿ ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ತುಂಬಾ ಜನ ಆಸ್ಪಿರೆಂಟ್ಸ್ ನೇಮಕಾತಿಗಾಗಿ ಕಾಯ್ತಾ ಇದ್ದಾರೆ. ಹಂಗಾಗಿ ಇದು ಸುಮ್ಮನೆ ಹುಡುಗಾಟಿಕೆ ವಿಚಾರ ಅಲ್ಲ. ಈಗ RTI ಕೊಟ್ಟಿರೋ ಮಾಹಿತಿಯನ್ನು ನಾವು ನೋಡಿದ್ರೆ ತುಂಬಾ ಜನ ಗಾಬರಿಯಾಗಿ ಹೊತ್ತು ಹಲವಾರು ಜನ ನಮ್ಗೆ ಕರೆ ಮಾಡಿ ಪದೇ ಪದೇ ಕೇಳ್ತಾ ಇದ್ದಾರೆ, ನಿಜವಾಗ್ಲೂ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ನೋಟಿಫಿಕೇಶನ್ಸ್ ಕಡಿಮೆ ಇದೆಯಾ ಅಂತೇಳಿ. ಯಾಕೆ ಅಂತಂದ್ರೆ, ಇವರು ಇಲಾಖೆ ಒಳಗಡೆ ಪ್ರಮೋಷನ್ ಮಾಡ್ಕೊಂಡು ಅಥವಾ ಏನೋ ಮಾಡಿದ್ದಾರೆ ಅನ್ನುವಂಥದ್ದು ಒಂದು ಕೂಡ ಸುದ್ದಿ ಇದೆ. ನೋಡಿ, ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀವಿ. ಸರ್ಕಾರ ಪದೇ ಪದೇ ವಿದ್ಯಾರ್ಥಿಗಳಿಗೆ ತಪ್ಪು ಮಾಹಿತಿ ನೀಡ್ತಾ ಇದೆ. ಈ ತರ ಸುಮಾರು ಸತಿ ಆಗ್ತಾ ಇದೆ. ಈಗ PC ಮಾಡ್ತೀವಿ, 1 ವಾರದಲ್ಲಿ ಮಾಡ್ತೀವಿ, 2 ವಾರದಲ್ಲಿ ಮಾಡ್ತೀವಿ ಅಂತ ಇದಾರೆ, PSI ಮಾಡ್ತೀವಿ ಅಂತ ಇದೆ, ಯಾವ್ದೇ ರೀತಿ ಮಾಡ್ತಾ ಇಲ್ಲ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೋಡಿ, ಸರ್ಕಾರಕ್ಕೆ ಈಗ ಒಂದು ತಂತ್ರ ಗೊತ್ತಾಗ್ಬಿಟ್ಟಿದೆ. ವಿದ್ಯಾರ್ಥಿಗಳು ಇನ್ನೇನು ಹೋರಾಟ ಮಾಡ್ತಾರೆ ಅಂತಂದ್ರೆ, ನಾವೇನೋ ಒಂದು ಸಣ್ಣ ಒಂದು ನೋಟಿಫಿಕೇಶನ್, ಒಂದು ಹಳೆ ಲೆಟರ್ಗೆ ಅರ್ಜೆಂಟ್ ಅಂತ ಏನೋ ಹಾಕ್ಬಿಟ್ಟು ಕಳಿಸ್ಬಿಡೋದು, ಈ ತರ ಮಾಡ್ತಾ ಇದ್ದಾರೆ. ಅದು ಕಾಮನ್ ಆಗಿದೆ. ಬಟ್ PC ಮಾತ್ರ ನಮ್ಗೆ ಇವತ್ತೊಂದು ಮಾಹಿತಿ ಬಂದಿದೆ, ಒಂದು ಮುಂದಿನ ವಾರದಲ್ಲಿ ನೇಮಕಾತಿ ಆಗ್ಬೋದು, VAO ಕೂಡ ಜೂನ್ ತಿಂಗಳಲ್ಲಿ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಈ ಎರಡೂ ಕೂಡ ಆಗಿಲ್ಲ, ಅಥವಾ ಬೇರೆ ಯಾವ್ದು ನೇಮಕಾತಿ ಮಾಡಿಲ್ಲ. ಈಗೇನು 56,000 ಭರವಸೆ ಕೊಟ್ಟಿದ್ದಾರೆ, ಅದನ್ನ ಇಮಿಡಿಯೇಟ್ ಆಗಿ ನೋಟಿಫಿಕೇಶನ್ ಮಾಡಿಲ್ಲ. ಯಾವ್ದು ಅಂದ್ರೆ, ಜುಲೈ ತಿಂಗಳಲ್ಲಿ ರಾಜ್ಯದಲ್ಲಿ ಮತ್ತೊಂದು ವಿದ್ಯಾರ್ಥಿ ಕ್ರಾಂತಿ ಆಗೋದಂತೂ ಸತ್ಯ. ಅದಕ್ಕೆ ನಮ್ಮ KSVS ಮುನ್ನುಡಿ ಬರೆಯುತ್ತೆ. ESI ಗಾರ್ಡ್ ನೇಮಕಾತಿ ಏನಾದ್ರು ಆಗುತ್ತಾ? ಎಕ್ಸೈಸ್ ಗಾರ್ಡ್ ಬಗ್ಗೆ ಅದು ಕೂಡ ನಾವು RTI ಹಾಕ್ತಿವಿ ನೋಡಿ, ಯಾಕಂದ್ರೆ ಡೈರೆಕ್ಟ್ ಇಲಾಖೆಗೆ ಭೇಟಿ ಕೊಟ್ಟು ಮಾಹಿತಿ ಪಡಿತೀವಿ. ಸದ್ಯಕ್ಕಂತೂ ಇಷ್ಟು ಮಾಹಿತಿ. ಎಷ್ಟು ಆಗ್ಬೋದು ESI ಗಾರ್ಡ್? ಅದು ಮಾಮೂಲಿಯಾಗಿ 942 ಅಂತೇಳಿ ಹೇಳಿದ್ರು. ಬಟ್ ಅಷ್ಟು ಆಗುತ್ತಾ ಏನದು, ಮತ್ತೆ ಅದನ್ನು ಏನೊಂದು ಈ ರೀತಿಯಾಗಿ ಆಗಿದೆಯಾ ಸಮಸ್ಯೆ ತಿಳ್ಕೊಳ್ತೀವಿ RTI ಹಾಕೋದನ್ನು. ಇಷ್ಟೊತ್ತು ನಮ್ಮೊಂದಿಗೆ ನೇಮಕಾತಿ PSI ಹಾಗೂ ESI ವಿಚಾರವಾಗಿ ನೇಮಕಾತಿ ವಿಷಯವನ್ನು ಹಂಚಿಕೊಂಡ ಅಮರ್ ಅವರಿಗೆ ಧನ್ಯವಾದಗಳು.